ಸಂಕಷ್ಟರ ಚತುರ್ಥಿ ಅಂದರೆ ಚೈತ್ರ ಮಾಸದ ಸಂಕಷ್ಟರ ಚತುರ್ಥಿ. ಈ ದಿನ ಬಂದಿರುವಂಥದ್ದು ವಿಕಟಹರ ಸಂಕಷ್ಟರ ಚತುರ್ಥಿಯ ಆಚರಣೆ. ಅದಕ್ಕೋಸ್ಕರ ಸಂಕಷ್ಟರ ಚತುರ್ಥಿ ಅಂದರೆ ವಿಕಟಹರ ಸಂಕಷ್ಟರ ಚತುರ್ಥಿಯ ಕಥೆಯನ್ನು ಈ ದಿನ ನಾವೆಲ್ಲರೂ ಕೂಡ ಕೇಳೋಣ. ಚೈತ್ರ ಮಾಸದ ಗಣಪತಿಯ ಕತೆ, ಸಂಕಷ್ಟರ ಗಣಪತಿಯ ಕತೆ. ಈ ದಿನ ವಿಕಟಹರ ಸಂಕಷ್ಟರ ಚತುರ್ಥಿಯ ಕಥೆಯನ್ನು ಓದೋಣ ಅಥವಾ ಕೇಳೋಣ. ಈ ದಿನ ಚೈತ್ರ ಮಾಸದ ಕಥೆಯನ್ನು ಓದೋಣ ಬನ್ನಿ. ಜಗತ್ ಜನನಿಯು ಪರಮೇಶ್ವರಿಯೂ ಆದ ಪಾರ್ವತಿಯು ಶ್ರೀಮನ್ ಮಹಾಗಣಪತಿಯನ್ನು ಕುರಿತು, ಎಲೆ ಮಗನೇ, ನಿನ್ನ ಅಭಯವನ್ನು ಕರುಣಿಸುವ ಶ್ರೀ ಸಂಕಷ್ಟರ ಮಹಾಗಣಪತಿಯ ಪೂಜೆಯನ್ನು ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು ಎಂದಿರುವೆ. ಅದನ್ನು ನಿನ್ನನ್ನು ಯಾವ ಹೆಸರಿನಿಂದ ಪೂಜಿಸಬೇಕು ಅದನ್ನು ವಿಸ್ತಾರವಾಗಿ ಹೇಳುವವನಾಗು ಅಂತ ಕೇಳಲು, ಆಗ ಗೌರಿಪುತ್ರನಾದ ಗಣಪತಿಯು, ಮಾತೆಯೇ, ನನ್ನನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪೂಜಿಸುವವರೋ ಅವರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕರುಣಿಸುವೆ. ಪೂಜೆಯ ಕ್ರಮವಾಗಿ ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು. ಚೈತ್ರ ಮಾಸದಲ್ಲಿ ನನ್ನನ್ನು ವಿಕಟ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಿದಲ್ಲಿ ವಿನಾಯಕ ಪೀಠದಲ್ಲಿ ಆಹ್ವಾನಿಸಿ ನಾನು ಅವರ ಕುಟುಂಬ ಪರಿವಾರಕ್ಕೆ ಸಕಲ ಕಾರ್ಯಗಳನ್ನು ಸಿದ್ಧಿಸುವಂತೆ ಮಾಡುತ್ತೇನೆ. ಅಂದರೆ ವಿನಾಯಕ ಪೀಠದಲ್ಲಿ ಚೈತ್ರ ಮಾಸದಲ್ಲಿ ಗಣಪತಿಯನ್ನು ಆಹ್ವಾನ ಮಾಡಿ ವಿಕಟ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಗಣಪತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಬೇಕು. ಈ ಮಾಸದಿಂದ ಪೂಜಾ ಫಲಗಳು ಫಲಿಸುವ ಇತಿಹಾಸದ ಕಥೆಯನ್ನು ಹೇಳುವೆ, ಕೇಳು ತಾಯಿ. ಹಿಂದೆ ತ್ರೇತಾಯುಗದಲ್ಲಿ ಸೃಜಯ ಎಂಬ ಅರಸನ ಸುಭಿಕ್ಷನಾಗಿ ರಾಜ್ಯವನ್ನು ಆಳ್ತಾ ಇರ್ತಾನೆ. ತನಗೆ ಎಲ್ಲ ರೀತಿಯ ಸೌಭಾಗ್ಯಗಳಿದ್ದರೂ ಸಂತಾನ ಭಾಗ್ಯ ಮಾತ್ರ ಇರೋದಿಲ್ಲ. ಹೀಗಿರಲು ಯಜ್ಞವೈಕ್ಯ ಮಹರ್ಷಿಗಳಿಂದ ಒಬ್ಬ ಸುಪುತ್ರನನ್ನು ಪಡೆದು ತನ್ನ ರಾಜಭಾರವನ್ನೆಲ್ಲ ಮಂತ್ರಿಗೆ ಒಪ್ಪಿಸ್ಬಿಟ್ಟು ತನ್ನ ಮಗನ ಪಾಲನೆಯಲ್ಲಿ ನಿರತನಾದನು. ಮಂತ್ರಿಯು ತನ್ನ ಹೆಂಡತಿ ತನ್ನ ಮಗನ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇದ್ದ. ಆಕೆಯ ಸೊಸೆ ಅತ್ಯಂತ ದೈವಭಕ್ತಳು, ಪತಿವ್ರತೆಯೂ ಆಗಿದ್ದಳು. ಹಾಗೆ ಪ್ರತಿ ಮಾಸವೂ ಯಾವುದೋ ಒಂದು ವ್ರತವನ್ನು ಮಾಡ್ತಾ ಇದ್ಲು. ಇದೇನು ಅಂತ ಆಕೆಯ ಅತ್ತೆ, ನೀನು ಮಾಡುತ್ತಿರುವ ವ್ರತ ಯಾವುದು, ಅದರ ಉದ್ದೇಶವೇನು ಅಂತ ಕೇಳ್ತಾಳೆ. ಆದರೆ ಪೂಜೆಗೆ ಕುಳಿತಿದ್ದ ಸೊಸೆ ವ್ರತಭಂಗ ಆಗಬಾರ್ದು ಅಂತ ಪೂಜೆಯಲ್ಲಿ ನಿರತಳಾದಳು. ನಾನು ಕೇಳಿದ ಪ್ರಶ್ನೆಗೆ ಸೊಸೆ ಉತ್ತರ ಕೊಡೋದಿಲ್ಲದಕ್ಕೆ ಅಸೂಯೆಗೊಂಡ ಅತ್ತೆ ಪೂಜೆಗೆ ವಿಘ್ನ ತಂದಳು. ಸೊಸೆಯು ಅರಣ್ಯವಾಗಿ ಗಣಪತಿಯಲ್ಲಿ ಇದು ವಾಮಾಚಾರದ ಪೂಜೆ ಇರಬೇಕು ಅಂತ ತಿಳಿದು ಪ್ರಾರ್ಥಿಸಿ ತನ್ನ ಅತ್ತೆಯವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ಸೊಸೆ. ಈ ಪರಿಣಾಮವಾಗಿ ಸೃಜಯನ ಮಗ ಯುವರಾಜನು ಮನೆಯಲ್ಲಿ ನಾಪತ್ತೆಯಾದನು. ಇದನ್ನು ಅರಿತ ರಾಜನು ಮಂತ್ರಿಯನ್ನು ಕರೆಸಿ ವಿಷಯವನ್ನು ತಿಳಿಸಿದನು. ರಾಜಾಜ್ಞೆಯಂತೆ ರಾಜಭಟರು ರಾಜ್ಯದಲ್ಲಿ ಯುವರಾಜನನ್ನು ಹುಡುಕಾಡಿದರು. ರಾಜಭಟರು ಒಂದೊಂದು ಮನೆಯಲ್ಲೂ ಶೋಧನೆ ನಡೆಸಿಕೊಂಡು ಬರಲು ಮಂತ್ರಿಯ ಮನೆಯಲ್ಲಿ ಯುವರಾಜನ ವಸ್ತ್ರಗಳು ಕಂಡುಬಂದವು. ಕೂಡಲೇ ವಿಷಯ ರಾಜನಿಗೆ ಕಿವಿಗೆ ಬಿದ್ದಿತು. ಮಂತ್ರಿಯ ರಾಜದ್ರೋಹ ಮಾಡಿದ್ದಾನೆಂದು ಪ್ರಜೆಗಳೆಲ್ಲರೂ ನಿಂದಿಸಲಾರಂಭಿಸಿದರು. ಅವಮಾನ ತಾಳಲಾರದ ಮಂತ್ರಿಯು ಅತ್ಯಂತ ದುಃಖಕರನಾಗಿ ಮನೆಗೆ ಹಿಂದಿರುಗಿದನು. ಆಗ ಆತನ ಸೊಸೆ, ಮಾವನವರೇ, ಸಂಕಷ್ಟರ ಗಣಪತಿ ಪೂಜೆ ಮಾಡಿದರೆ ಸಕಲ ನಿಂದನೆಗಳು ದೂರವಾಗುವು, ಪೂಜೆಯನ್ನು ಮಾಡಲು ಅನುಮತಿ ಕೊಡಿ ಅಂತ ಕೇಳ್ತಾರೆ. ಮಂತ್ರಿಯು ಸಮ್ಮತಿ ತೋರಿದನು. ಸೊಸೆಯು ಭಕ್ತಿಪೂರ್ವಕವಾಗಿ ಗಣಪತಿಯನ್ನು ವಿಕಟಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಳು. ಇದರ ಫಲವಾಗಿ ಕಾಣೆಯಾಗಿದ್ದ ಯುವರಾಜನು ಮತ್ತೆ ಅರಮನೆಗೆ ಕಾಣಿಸಿಕೊಂಡನು. ಅರಸಕುಮಾರ ಬಂದಿದ್ದನ್ನು ಕಂಡು ಎಲ್ಲರೂ ಹರ್ಷಚಿತ್ತರಾದರು. ರಾಜನು, ನಿನ್ನ ಸೊಸೆಯು ಧನ್ಯಳು ಎಂದು ಹೇಳಿದನು. ನಂತರ ಆ ಮಹಾಸ್ವಾದ್ವಿ ಮಾಡುತ್ತಿದ್ದ ವ್ರತ ಮಹಿಮೆಯನ್ನು ಅರಿತ ಅತ್ತೆಯು ತನ್ನ ಸೊಸೆಯಲ್ಲಿ ಕ್ಷಮೆಯನ್ನು ಯಾಚಿಸಿ ಸೊಸೆಗೆ ವ್ರತ ಮಾಡಲು ಸಹಕರಿಸಿದಳು. ಎಂಬಲ್ಲಿಗೆ ಶ್ರೀ ಕೃಷ್ಣ ಯುಧಿಷ್ಠಿರ ಶ್ರೀ ಸಂಕಷ್ಟರ ವಿಕಟ ಮಹಾಗಣಪತಿಯ ಚೈತ್ರ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು.